ಎಂಪುರನ್ ಅನ್ನೋ ಒಂದು ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಸಿನಿಮಾ ರಿಲೀಸ್ ಆಗ್ತಾ ಇದ್ದಂಗೆ ವಿವಾದಗಳು ಕೂಡ ಈ ಸಿನಿಮಾವನ್ನ ಸುತ್ತಕೊಂಡಿತ್ತು. ಆ ವಿವಾದದ ಹಿನ್ನೆಲೆಯಲ್ಲಿ ನಟ ಮೋಹನ್ ಲಾಲ್ ಕೊನೆಗೂ ಕ್ಷಮೆಯಾಚನೆ ಮಾಡಿದ್ದಾರೆ. ಎಂಪುರನ್ ಚಿತ್ರ ಎಡಪಂಥೀಯ ಸಿದ್ಧಾಂತಗಳನ್ನ ಪ್ರತಿಪಾದಿಸುತ್ತೆ, ಬಲಪಂಥೀಯರನ್ನ ಸಿನಿಮಾದಾದ್ಯಂತ ಬಲಪಂಥೀಯರು ಮತ್ತು ಸಿದ್ಧಾಂತಗಳನ್ನ ಅಣಕಿಸುತ್ತೆ ಅನ್ನೋ ಆರೋಪದ ಹಿನ್ನೆಲೆ ಈಗ ಫೈನಲಿ ಮೋಹನ್ ಲಾಲ್ ಕ್ಷಮೆಯಾಚಿಸಿದ್ದಾರೆ. ಈ ಸಿನಿಮಾದಲ್ಲಿ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ಒಂದು ವಿವಾದಾತ್ಮಕ ಡೈಲಾಗ್ ಇದೆ. ಈ ಘಟನೆಗೆ ರಾಮ ಭಕ್ತರೇ ಕಾರಣ ಅಂತ ಹೇಳಿದ್ದು ಈ ಸಿನಿಮಾದಲ್ಲಿದೆ. ಅದಕ್ಕೆ ಬಹಳ ತೀವ್ರ ವಿರೋಧ ಇತ್ತು. ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ಕೂಡ ಇದನ್ನ ವಿರೋಧ ಮಾಡಿತ್ತು. ಗೋಧ್ರಾ ಹತ್ಯಾಕಾಂಡದ ವಿಚಾರಕ್ಕೆ ಪ್ರಧಾನಿ ಮೋದಿಯವರ ಹೆಸರನ್ನ ಪರೋಕ್ಷವಾಗಿ ಉಲ್ಲೇಖ ಮಾಡಿದ್ದು ಕೂಡ ಈ ಸಿನಿಮಾದಲ್ಲಿತ್ತು. ಈಗ 13 ದೃಶ್ಯಗಳಿಗೆ 13 ಭಾಗಗಳಿಗೆ ವಿವಾದಾತ್ಮಕ ಅಂತ ಕರೆಸಿಕೊಳ್ಳುವಂತಹ ಪಾರ್ಟ್ಗಳಿಗೆ ಕತ್ತರಿ ಬಿದ್ದಿದೆ. ಈಗ ಎಂಪುರಾನ್ ಸಿನಿಮಾ ಇನ್ನು ಮುಂದೆ ಅಂದ್ರೆ ಈ 13 ದೃಶ್ಯಗಳ ಕತ್ತರಿಯ ನಂತರ ಏನೇನು ಉಳಿದಿದೆ ಅದು ಮಾತ್ರ ಇನ್ನು ಮುಂದೆ ಪ್ರದರ್ಶನಕ್ಕೆ ಬರುತ್ತೆ. ಅಂದ್ರೆ ಇದರಲ್ಲಿದ್ದಂಥ ವಿವಾದಾತ್ಮಕ ಹಲವು ಅಂಶಗಳನ್ನ ತೆಗೆದುಹಾಕುವ ಪ್ರಯತ್ನ ಆಗಿದೆ. ಸೊ ಎಡಪಂಥೀಯ ಸಿದ್ಧಾಂತಗಳನ್ನು ಪ್ರತಿಪಾದಿಸುತ್ತೆ, ಬಲಪಂಥೀಯರನ್ನ ಅಣಿಕಿಸುತ್ತೆ ಮತ್ತು ಗೋಧ್ರಾ ಹತ್ಯಾಕಾಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನ ತೀರ್ಪಿದ್ರೂ ಅದರ ವ್ಯತಿರಿಕ್ತವಾದಂಥ ಡೈಲಾಗ್ಗಳು ಈ ಸಿನಿಮಾದಲ್ಲಿ ಇದೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಕ್ಕೆ ವಿವಾದಕ್ಕೆ ಕಾರಣ ಆಗಿತ್ತು. ಪೂರ್ಣಿಮಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೂರ್ಣಿಮಾ, ಒಂದು ಸಿನಿಮಾ ಅದರಲ್ಲೇ ಮೋಹನ್ ಲಾಲ್ ಹೇಳ್ದಂಗೆ ಅದರ ಉದ್ದೇಶ ಮನರಂಜನೆ ಕೊಡೋದಾಗಬೇಕು, ಒಂದು 4-5 ಜನರನ್ನ ದೂರ ಮಾಡೋದು ಅದರ ಉದ್ದೇಶ ಆಗಬಾರ್ದು. ಅದಾದರೆ ಅದನ್ನು ಸಿನಿಮಾ ಅಂತ ಕರೆಯೋದಿಲ್ಲ, ಅದನ್ನು ಪ್ರೊಪಗಂಡ ಅಂತ ಕರೀತಾರೆ. ಏನು ಈ ವಿವಾದ, ಏನಾಯ್ತು ಈ ವಿವಾದಕ್ಕೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ ಪೂರ್ಣಿಮಾ? ಪ್ರಣೋತ್, ಎಂಪುರಾನ್ ಸಿನಿಮಾ ಇದೇ ತಿಂಗಳ 27ನೇ ತಾರೀಕು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆದಂತಹ ಸಿನಿಮಾ. ರಿಲೀಸ್ಗಿಂತ ಮುಂಚೆನೇ ಈ ಸಿನಿಮಾ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟು ಹಾಕಿತ್ತು. ಅದರಂತೆ ರಿಲೀಸ್ ಆಗಿ ಇವತ್ತಿಗೆ 4ನೇ ದಿನ. ಮಲಯಾಳಂ ಚಿತ್ರರಂಗದಲ್ಲಿ ಇದುವರೆಗೂ ಕೂಡ ಇಷ್ಟೊಂದು ಕಲೆಕ್ಷನ್ ಆಗೇ ಇಲ್ಲ. 100ರಿಂದ 150 ಕೋಟಿ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಅದ್ಭುತವಾದಂತಹ ಕಲೆಕ್ಷನ್ ಮಾಡಿದೆ. ಅದರ ಜೊತೆಗೆ ಸಿನಿಮಾ ರಿಲೀಸ್ ಆದಂತಹ ಆರಂಭದ ದಿನದಿಂದಲೂ ಕೂಡ ಒಳ್ಳೆಯ ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾಕಂದರೆ ಈ ಸಿನಿಮಾದಲ್ಲಿ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್, ಅದರ ಜೊತೆಗೆ ಪ್ಯಾನ್ ಇಂಡಿಯಾ ಲೆವೆಲ್ನ ನಟರಾದಂತಹ ಪೃಥ್ವಿರಾಜ್ ಸುಕುಮಾರ್ ನಿರ್ದೇಶನದ ಸಿನಿಮಾ, ಒಂದು ಹೈ ಎಕ್ಸ್ಪೆಕ್ಟೇಷನ್ ಇದ್ದಂತಹ ಸಿನಿಮಾ. ಯಾವಾಗ ಈ ಸಿನಿಮಾ ರಿಲೀಸ್ ಆಯಿತೋ ಒಂದಷ್ಟು ಸಂಘಟನೆಗಳ ಕೆಂಗಣಿಗೂ ಕೂಡ ಗುರಿಯಾಯಿತು. ಕಾರಣ ನೀವಾಗಲೇ ಹೇಳ್ತಾ ಇದ್ರಿ, ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ಒಂದಷ್ಟು ವಿವಾದಾತ್ಮಕ ಡೈಲಾಗ್ಗಳಿತ್ತು ಈ ಸಿನಿಮಾದಲ್ಲಿ. ಸುಮಾರು 17 ಡೈಲಾಗ್ಗಳನ್ನು ಕತ್ತರಿ ಹಾಕಬೇಕು, ಆ ಡೈಲಾಗ್ಗಳನ್ನು ಕತ್ತರಿಸಬೇಕು ಅಂತ ಹೇಳಿಬಿಟ್ಟು ಹಿಂದೂ ಸಂಘಟನೆಗಳು ಹಾಗೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡುತ್ತೆ. ಕೊನೆಗೂ ಕೂಡ ಈಗ ಸಿನಿಮಾ ತಂಡ 17 ಡೈಲಾಗ್ಗಳಲ್ಲಿ 13 ಡೈಲಾಗ್ಗಳಿಗೆ ಕತ್ತರಿಯನ್ನ ಹಾಕಿದೆ. ಅದರ ಜೊತೆಗೆ ಮಲಯಾಳಂ ಚಿತ್ರರಂಗದ ಸೂಪರ್ ಸ್ಟಾರ್ ಆದಂತಹ ಮೋಹನ್ ಲಾಲ್ ಅವರು ಕೂಡ ಒಂದಷ್ಟು ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಅವರು ಇವತ್ತು ಟ್ವೀಟ್ ಮಾಡೋದ್ರ ಮುಖಾಂತರ ಒಂದಷ್ಟು ಮಾತುಗಳನ್ನು ಹೇಳಿದ್ದಾರೆ. ನಾನು 40 ವರ್ಷಗಳಿಂದ ಚಿತ್ರರಂಗದಲ್ಲಿದ್ದೀನಿ, ಯಾರ ಮನಸ್ಸಿಗೂ ಕೂಡ ನೋವು ಮಾಡುವಂತಹ ಉದ್ದೇಶ ಇಲ್ಲ. ಸಿನಿಮಾ ಅಂತ ಹೇಳಿದ್ರೆ ಅದು ಮನರಂಜನೆಯಾಗಿರ್ಬೇಕಷ್ಟೇನೆ, ಅದು ವ್ಯಾಪಾರವಾಗಿರಬಾರ್ದು. ನನ್ನ ಸಿನಿಮಾಗಳು ಯಾವುದೇ ರೀತಿಯ ರಾಜಕೀಯ ದ್ವೇಷ ಹರಡದಂತೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ರಾಜಕೀಯ ಪಕ್ಷ ಇರಬಹುದು, ಅದರ ಜೊತೆಗೆ ಧಾರ್ಮಿಕ ಸಂಘಟನೆಗಳ ವಿರುದ್ಧ ದ್ವೇಷ ಹರಡದಂತೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನಾನು ಹಾಗೆ ಇಡೀ ನಮ್ಮ ಎಂಪುರಾನ್ ತಂಡ ಏನಿದೆ ಉಂಟು ಮಾಡಿದಂತಹ ಅಶಾಂತಿಗೆ ನಾನು ಕ್ಷಮೆ ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಲ್ಲ. ನಮ್ಮ ಚಿತ್ರದ ವಿವಾದಾತ್ಮಕ ದೃಶ್ಯಗಳು ಏನು ಹಿಂದೂ ಸಂಘಟನೆಗಳು ಹಾಗೆ ಬಿಜೆಪಿಯವರು, ಯಾಕಂದ್ರೆ ಈ ಸಿನಿಮಾದಲ್ಲಿ ಪರೋಕ್ಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೆಸರು ಕೂಡ ತಳಕ್ ಹಾಕೊಂಡಿತ್ತು. ಇದು ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗಿದ್ದು ಕೊನೆಗೂ ಕೂಡ ಎಂಪುರಾನ್ ತಂಡ ಕ್ಷಮೆಯಾಚಿಸಿದೆ. ಅದರ ಜೊತೆಗೆ ಮಲಯಾಳಂ ಚಿತ್ರರಂಗದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರು ಕೂಡ ಕ್ಷಮೆಯಾಚಿಸಿ ಮುಂದೆಂದೂ ಕೂಡ ಈ ರೀತಿ ಆಗಲ್ಲ ಅಂತ ಹೇಳಿ 17 ವಿವಾದಾತ್ಮಕ ದೃಶ್ಯಗಳಿತ್ತು ಆ 17ರಲ್ಲಿ ಈಗ 13ಕ್ಕೆ ಕತ್ತರಿ ಹಾಕಿ ಮತ್ತೆ ಸಿನಿಮಾ ಎಂದಿನಂತೆ ಚಿತ್ರಮಂದಿರಗಳಲ್ಲಿ ಓಡ್ತಾ ಇದೆ. ಪ್ರಣೋತ್, ಅದರ ಜೊತೆಗೆ ಈಗಾಗಲೇ 100ರಿಂದ 150 ಕೋಟಿ ಕಲೆಕ್ಷನ್ ಮಾಡಿದೆ. ಏನು ಒಂದಷ್ಟು ವಿವಾದಕ್ಕೆ ಕಾರಣ ಆಗಿತ್ತು, ಅದು ಈಗ ಸುಖಾಂತ್ಯ ಆಗಿದೆ ಅಂತಾನೆ ಹೇಳಬಹುದು. ಅದರ ಜೊತೆಗೆ ಇನ್ಫೋಸಿಸ್ನ ಮಾಜಿ ಸಿಇಒ ಆದಂತಹ ಮೋಹನ್ ದಾಸ್ ಪೈ ಅವರು ಕೂಡ ಒಂದಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ. ಮೋಹನ್ ಲಾಲ್ ಅವರ ಹೇಳಿಕೆ ಇರಬಹುದು, ಅದರ ಜೊತೆಗೆ ಸಿನಿಮಾದಲ್ಲಿ ಒಂದಷ್ಟು ವಿವಾದಗಳೇನಿತ್ತು ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಮೋಹನ್ ದಾಸ್ ಪೈ ಅವರು ಕೂಡ ಸಿನಿಮಾ ವಿರುದ್ಧ ಕಿಡಿಕಾರಿರೋದು ಏನು ಒಂದಷ್ಟು ವಿವಾದಕ್ಕೆ ಕಾರಣ ಆಗಿತ್ತು. ಈಗ ತಣ್ಣಗಾಗುವಂತ ಕೆಲಸ ಮಾಡಿದೆ ಸಿನಿಮಾ ತಂಡ ಅಂತಾನೆ ಹೇಳ್ಬಹುದು. ಪ್ರಣೋತ್, ಪೂರ್ಣಿಮಾ ಮಾಹಿತಿಗೆ